ಚನ್ನಗಿರಿಯ ತೊಪ್ಪೇನಹಳ್ಳಿಯ ಸಮೀಪದ ಧೂಪದ ಮರಡಿ ಎಂಬ ಗುಡ್ಡದಲ್ಲಿ ಘಮಘಮ ಸುವಾಸನೆ ಸೂಸುವ ಉಡವೊಂದು ಪ್ರತ್ಯಕ್ಷವಾಯಿತು. ಈ ಉಡವು ಬೆಳ್ಳಿಗನೂರು ಗ್ರಾಮದಲ್ಲಿ ಬೆಳ್ಳಿಯ ಆಕಾರವಾಗಿ, ಚೆನ್ನಾಪುರ ಗ್ರಾಮದಲ್ಲಿ ಚಿನ್ನದ ಉಡವಾಗಿ, ಜಕ್ಕುಲಿ ಗ್ರಾಮದಲ್ಲಿ ಚಕ್ಕುಲಿ ಆಕಾರವಾಗಿ, ನಂತರ ಹಿರೇউಡ ಗ್ರಾಮದಲ್ಲಿ ದೊಡ್ಡ ಗಾತ್ರದ ಉಡವಾಗಿ ಬೇಟೆಗಾರರಿಗೆ ಕಾಣಿಸುತ್ತಾ, ಕಗತೂರು ಗ್ರಾಮದಲ್ಲಿ ಕತ್ತಲಿನಲ್ಲಿ ಕಾಣೆಯಾದ ರೀತಿಯಲ್ಲಿ ಜಿಗಿಯುತ್ತಾ, ರಾಮಗೊಂಡನಹಳ್ಳಿ ಗ್ರಾಮದಲ್ಲಿ ರಾಮ ರಾಮ ಎಂದು ಧ್ಯಾನ ಮಾಡುತ್ತಾ ಮುಂದೆ ಸಾಗಿ ಚಿಕ್ಕುಡ ಗ್ರಾಮದಲ್ಲಿ ಚಿಕ್ಕ ಗಾತ್ರದ ಉಡವಾಗಿ ಕಾಣಿಸಿಕೊಂಡು, ಕೊಂಡದಹಳ್ಳಿ ಗ್ರಾಮದಲ್ಲಿ ಕುಂಡಲಾಗಿರದಲ್ಲಿ ಸುತ್ತಿಕೊಂಡು ಗೋಚರಿಸಿ ಬೇಟೆಗಾರರಿಗೆ ಸಿಗದೆ ಮುಂದೆ ಸಾಗಿತು. ನಂತರ ಕಾಕನೂರು ಗ್ರಾಮದಲ್ಲಿ ಕೃಷ್ಣ ವರ್ಣದಿಂದ ಕೂಡಿದ ಕಾಗೆಯ ಹಾಗೆ ಕೂಗಿತು. ನಂತರ ಈ ಉಡವು ಮುಂದೆ ಸಾಗಿ ನೀತಿಗರ ಗ್ರಾಮದಲ್ಲಿ ಬೇಟೆಗಾರರಿಗೆ ನಾನು